ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 555. ಇವತ್ತಿನ ಕತೆ ಮೀರಾ IAS. ಅದೊಂದು ದೊಡ್ಡ ಜಿಲ್ಲಾ ಕೇಂದ್ರ. ಅಲ್ಲಿ ಕಾಳಪ್ಪ ಅಂಥೇಳಿ ಒಬ್ಬ ಬಡವ ಇದ್ದ. ಅವನ ಕೆಲಸ ಏನಪ್ಪ ಅಂದರೆ, ಒಂದು ಕೈಗಾಡಿ ಇದೆ, ಲಾರಿ ಆಫೀಸ್ನಲ್ಲಿ ಹಮಾಲಿ, ಜೊತೆ ಕೈಗಾಡಿ ತಗೊಂಡು ನಂಬಿಕೆಯಿಂದ ಗಿರಾಕಿಗಳಿಗೆ ಬಂದಂಥ ಸರಕುಗಳನ್ನು ತೊಗೊಂಡೋಗಿ ತಲುಪಿಸ್ತಾ ಇದ್ದ. ಏನು ಕೊಡ್ತಾರೋ ಅಷ್ಟನ್ನು ತಗೊಳ್ಳೋನು. ಅವನ ಪ್ರಾಮಾಣಿಕತೆಗೆ ತುಂಬ ಮೆಚ್ಕೊಂಡಿದ್ರು. ಅವನ ಬಗ್ಗೆ ಎಲ್ಲರಿಗೂ ಗೌರವ. ನಮ್ಮ ಕಾಳಪ್ಪ ಯಾವುದೋ ಒಂದು ಸಣ್ಣ ಕೋಣೆಯಲ್ಲಿ ಈಗ ಹೆಂಡತಿ ಜೊತೆ ವಾಸವಾಗಿದ್ದಾನೆ. ಹೆಂಡತಿ ಕಾಳಮ್ಮ ಎಷ್ಟು ಕಷ್ಟಪಟ್ಟು ದುಡಿದ್ರು ಜೀವನ ಕಷ್ಟ. ಹೆಂಡತಿ ಅದಕ್ಕೆ ಅಕ್ಕಪಕ್ಕ 2 ಮನೆಗೆ ಹೋಗಿ ಪಾತ್ರೆ ತೊಳೆದು ಮನೆ ಕೆಲಸ ಮಾಡ್ಕೊಂಡು ಬರೋಳು, ಜೀವನ ಸಾಗೋದು. ಇವ್ರಿಗೊಬ್ಬಳೇ ಮಗಳು. ಕಾಳಪ್ಪ ಮತ್ತು ಕಾಳಮ್ಮ ಇಬ್ಬರು ಸಹಿತ ವಿದ್ಯಾಭ್ಯಾಸವೇ ಇಲ್ಲ, ಹೆಬ್ಬೆಟ್ಟು. ಆದರೆ ಅವ್ರದ್ದೊಂದು ಆಸೆ ಅಂದರೆ ತಮ್ಮ ಮಗಳಾದರೂ ವಿದ್ಯಾವಂತಳಾಗಬೇಕು, ಏನಾದ್ರು ಹೆಸರು ಪಡಿಬೇಕು ಅಂತ. ಅವರ ಮಗಳೇ ಮೀರಾ. ಸರ್ಕಾರಿ ಶಾಲೆಯಲ್ಲಿ ಓದಿದ್ಲು, ಹೈಸ್ಕೂಲ್ನಲ್ಲೂ ಈಗ ಓದ್ತಾ ಇದ್ದಾಳೆ. ಈ ಸಲ SSLC ಫಸ್ಟ್ ಟರ್ಮ್ನಲ್ಲಿ 98% ಸ್ಕೋರ್ ಮಾಡಿಬಿಟ್ಳು. ಇದನ್ನು ನೋಡಿ ಹೆಡ್ ಮಾಸ್ಟರ್ಗೆ, ಟೀಚರ್ಗಳಿಗೆಲ್ಲ ಆಶ್ಚರ್ಯ ಆಗ್ಬಿಡ್ತು. ಅಯ್ಯಯ್ಯೋ, ನಾವು ಈ ಹುಡುಗಿ ಬಗ್ಗೆ ಗಮನ ಕೊಟ್ಟರೆ ನಮ್ಮ ಶಾಲೆಗೂ ಒಳ್ಳೆ ಹೆಸರು ಬರುತ್ತೆ ಅಂಥೇಳಿ ಅವಳು ಕರೆದು ಕೂಡಿಸ್ಕೊಂಡು ಅವಳಿಗೆ ಕೆಲವು ಪುಸ್ತಕಗಳು, ಸಾಹಿತ್ಯಗಳೆಲ್ಲ ಕೊಟ್ಟರು. ನೀನು ಏನು ಬೇಕು ಕೇಳು ಅಂತೇಳಿ ಹಳೆ ಕ್ವಶನ್ ಪೇಪರ್ ಕೊಟ್ಟರು. ಅವಳಿಗೆ ಹುರಿದುಂಬಿಸ್ತಾ ಹೋದರು. ಅವಳಿಗೆ ಒಂದು ರೀತಿ ಇದು ಉತ್ಸಾಹ ಬಂದುಬಿಡ್ತು. ನೋಡು, ನೀನು ಶಾಲೆಗಲ್ಲ ರಾಜ್ಯಕ್ಕೆ ಒಳ್ಳೆ ಕೀರ್ತಿ ತರಬೇಕು ಅಂತ ಹೆಡ್ ಮಾಸ್ಟ್ರು ಬೇರೆ ಹೇಳಿದರು. ಸರಿ, ಹಾಗೆ ಕಷ್ಟಪಟ್ಟು ಓದಿದ್ಲು, ಮಹಾ ಬುದ್ಧಿವಂತೆ. ಅದು ಎಷ್ಟು ಚುರುಕು ಬುದ್ಧಿ ಇದೆ ಅಂತ ಗೊತ್ತೇ ಇರಲಿಲ್ಲ. SSLC ಪರೀಕ್ಷೆನೂ ಮುಗಿತು, ರಿಸಲ್ಟು ಬಂತು. ಹೆಡ್ ಮಾಸ್ಟ್ರು ರಿಸಲ್ಟ್ ನೋಡ್ತಾರೆ, ಆಶ್ಚರ್ಯ. ತಮ್ಮ ಮೀರಾ ಜಿಲ್ಲೆಗೆ ಫಸ್ಟು, ಸ್ಟೇಟಿಗೆ 5ನೇ ರ್ಯಾಂಕ್ ಬಂದುಬಿಟ್ಟಿದ್ದಾರೆ. ಶಾಲೆ ಸಂತೋಷ. ಹೆಡ್ ಮಾಸ್ಟ್ರು, ಟೀಚರ್ಗಳೆಲ್ಲ ಹೋಗಿ ಅವ್ರ ಮನೆಯಲ್ಲೇ ಕಾಳಮ್ಮಂಗೆ ಹೇಳಿ, ನಿಮ್ಮ ಮಗಳು ನೋಡಿ ಹಿಂಗೆ ಅಂತ ಹೇಳಿದ್ರು. ಅವ್ರಿಗೂ ಸಂತೋಷ, ಶಾಲೆ ಸಂಭ್ರಮ. ಅಪ್ಪನಿಗೂ ಭಾಳ ಸಂತೋಷ ಆಯಿತು. ಅವ್ರು ಹೇಳಿದ್ರು, ಮುಂದೆ ನಮ್ಮ ಕೈಲಿ ಸಹಾಯ ಮಾಡ್ತೀವಿ ಅಂತ. ಸರಿ, ಕಾಳಪ್ಪ ಓದಿಸೋದಕ್ಕೆ ತೀರ್ಮಾನ ಮಾಡಿದ್ದ. ಕಷ್ಟ ಸುಖ ನೋಡು ಅಂತೇಳಿ ಮಗಳಿಗೆ ಕೇಳ್ದ, ಮಗಳೇ ನೀನು ಇಷ್ಟು ಚೆನ್ನಾಗಿ ಅಂಕ ತೊಗೊಂಡಿದ್ಯಾ ನೋಡಿ, ಹೆಡ್ ಮಾಸ್ಟ್ರೆಲ್ಲ ಮನೆಗೆ ಬಂದು ನಿನ್ನ ಬಗ್ಗೆ ಬೆಂತಟ್ಟು ಹೋಗಿದ್ದಾರೆ. ನನಗೊಂದು ಆಸೆ ಇದೆ, ನಿಂಗೇನು ಬೇಕೋ ಕೇಳಮ್ಮ, ಕೊಡಿಸ್ತೀನಿ ಸಂತೋಷಕ್ಕೆ ಅಂತ. ಈ ಹುಡುಗಿ ಮನಸ್ಸಿನಲ್ಲಿ ಏನೋ ಆಸೆ ಇಟ್ಕೊಂಡಿತ್ತು. ಅಪ್ಪ, ನಾನು ಏನು ಹೇಳಿದ್ರು ಕೊಡಿಸ್ತೀಯ, ಮಾಡ್ತೀಯ? ನೀನು ಬೆಳ್ಳಿ ಬಂಗಾರ ವಜ್ರ ಹೊಡಿದಿರಬೇಕಾರು. ಅಪ್ಪ, ನನಗೆ ಅವೆಲ್ಲ ಏನು ಬೇಡಪ್ಪ. ನೋಡು, ಅಲ್ಲಿ ಅಶೋಕ ಹೋಟ್ಲ್ ಇದೆಯಲ್ಲ, ಅಲ್ಲಿ ಬರಬೇಕಾದ್ರೆ ಎದುರುಗಡೆ ಘಮ ವಾಸನೆ ಬರ್ತಾ ಇತ್ತು. ನಾವು ಮಸಾಲೆ ದೋಸೆ ಕೊಡಿಸು ಅಂತ. ಇಷ್ಟೇನಾ? ಅದೇನಮ್ಮ, ನೋಡಿ ಇವತ್ತು ಭಾನುವಾರ, ಅರ್ಧ ದಿನ ಕೆಲಸ, ಆಫೀಸಿಗೆ ರಜೆ ಇರುತ್ತೆ, ಸಾಯಂಕಾಲ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ, ಸರಿ ರೆಡಿ ಆಗಿರು ಅಂತ ಬಿಟ್ಟ. ಮೀರಾ ಸಂತೋಷದಿಂದ ಸಿದ್ಧವಾಗಿದ್ದಾಳೆ. ನಮ್ಮ ಕಾಳಪ್ಪ ನೋಡ್ತಾನೆ, ಅವತ್ತು 250 ರೂಪಾಯಿ ಅಷ್ಟೇ ದುಡಿಮೆ ಆಗಿರೋದು. ಏನು ಮಾಡೋದು ಅಂತ ಯೋಚನೆ ಆಯ್ತು. ಇರಲಿ, ಆ ದೋಸೆಗಲ್ಲಿ 250 ರೂಪಾಯಿ ಅಂತ ಗೊತ್ತಿತ್ತು. ಎಲ್ಲ ಹೊರಗಡೆಗೆಲ್ಲ 40 ರೂಪಾಯಿ 50 ರೂಪಾಯಿ ಮಸಾಲೆ ದೋಸೆ ಆದರೆ ಅಶೋಕ ಸ್ಟಾರ್ ಹೋಟ್ಲು ಇಡೀ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರೋದು. ಸರಿ, ಮಗಳ ಆಸೆ ಈಡೇರಿಸಬೇಕು ಅಂಥೇಳಿ ಮಗಳಿಗೊಂದು ದೋಸೆ ಕೊಡ್ಸಿದ್ರೆ ಸಾಕು, ತಾನೇನಾದ್ರು ನೋಡೋಣ ಅಂಥೇಳಿ ಸುಮ್ಮನೆ ಬಂದುಬಿಟ್ಟ. ಸೀದಾ ಇರೋದವ್ರು ಒಳ್ಳೆ ಉಡುಪು ಹಾಕ್ಕೊಂಡು ಅಪ್ಪ ಮಗಳು ಸಾಯಂಕಾಲ ಹೋಟ್ಲಿಗೆ ಹೋದರು. ಒಳಗಡೆ ಕೂತರು. ಮೀರಾ ನೋಡ್ತಾಳೆ, ಬ್ಯಾರ್ಗಾಗ್ಬಿಟ್ಟು. ಅಂಥ ದೊಡ್ಡ ಹೋಟ್ಲೇ ನೋಡಿರಲಿಲ್ಲ ಅವಳು. ಹೋಗಿದ್ದಲ್ಲ ಅವ್ರ ಮನೆ ಹತ್ರ ಇರೋ ಈ ಗಾಡಿ ಡಬ್ಬ ಕ್ಯಾಂಟೀನ್ಗಳು ಇಂಥವೇ. ಬಹಳ ಸಂತೋಷ ಆಗಿಬಿಟ್ಟಿದೆ. ನೋಡ್ತಾನೇ ಇದ್ದಾಳೆ. ಸರಿ, ಒಂದು ಕಡೆಗೆ ಅಪ್ಪ ಮಗಳು ಕೂತರು ಒಂದು ಟೇಬಲ್ನಲ್ಲಿ. ಸರಿ, ಅಲ್ಲಿ ಸಪ್ಲೈಯರ್ ರಾಮು ಅಂತೇಳಿ ಅವನು ಬರಬೇಕಿತ್ತು. ನೋಡ್ದ, ದೂರದಿಂದನೇ ಅಪ್ಪ ಮಗಳು ಕೂತಿದ್ದಾರೆ. ಅವ್ರು ಏನೋ ಹೊಸೊಬ್ರು ಅಂತ ಗೊತ್ತಾಗ್ತಾ ಇದೆ ಅವನಿಗೆ. ಅವಳು ನೋಡಿದ್ಕೊಳ್ಳಿ ಯಾಕೆ ಹೃದಯ ಕಳಕ್ ಕಂಡುಬಿಡ್ತು. ಯಾಕೆ ಅಂದರೆ 6 ತಿಂಗಳ ಹಿಂದೆ ಅವ್ರ ತಂಗಿ, ಒಬ್ಬಳು ಪ್ರೀತಿ ತಂಗಿ, ಸತ್ತು ಹೋಗಿದ್ಲು. ಈ ಹುಡುಗಿ ಅದೇ ಥರ ಇದೆ. ಸೀದಾ ಟೇಬಲ್ಲಿಗೆ ಬಂದ. ಆ ಹುಡುಗಿನೇ ನೋಡ್ತಾ ಇದ್ದಾನೆ, ಭಾಳ ಅಭಿಮಾನದಿಂದ. ಸ್ವಾಮಿ, ಏನು ಕೊಡಲಿ ಅಂದ. ಆಗ ಕಾಳಪ್ಪ ಹೇಳ್ದ, ನೋಡಪ್ಪ, ನನ್ನ ಮಗಳಿವಳು ಮೀರಾ ಅಂಥೇಳಿ SSLCನಲ್ಲಿ ಡಿಸ್ಟ್ರಿಕ್ಟಿಗೆ ಫಸ್ಟು, 5ನೇ ರ್ಯಾಂಕ್ ಬಂದುಬಿಟ್ಟಿದ್ದಾಳೆ. ಅವಳ ಆಸೆ ಮಸಾಲೆ ದೋಸೆ ಅಂಥೇಳಿ ಒಂದು ಮಸಾಲೆ ಸೇರಿ ತೊಗೊಂಬರಪ್ಪ. ಸ್ವಾಮಿ, ನಿಮಗೆ? ನಂಗೆ ಬೇಡ. ಅಯ್ಯೋ, ಇನ್ನೇನಾದ್ರು ಆಗತ್ತೆ ಅಂತ ಸ್ವಲ್ಪ ರಾಮುನ ಈ ಕಡೆ ಕರ್ಕೊಂಬಂದು, ನೋಡಪ್ಪ, ನಾನು ಕೂಲಿ ಕೆಲಸ, ಗಾಡಿ ಎಳಿಯೋನು, ಲಾರಿ ಆಫೀಸಿದ್ದು ಸರಕನ್ನು, ನನ್ನ ಕೈಯಲ್ಲಿ ದುಡ್ಡಿಲ್ಲ. ನನಗೇನಾದ್ರು ಹಿಂಗೇನು ಗೊತ್ತಾರೋ ಅವಳು ತಿನ್ನಲ್ಲ, ಅವಳು ಸಂತೋಷ ಹಾಳು ಮಾಡಬಾರ್ದು. ದಯವಿಟ್ಟು ಒಂದು ದೋಸೆ ತಂದು ಕೊಡಬೇಕಪ್ಪ, ಸಾಕು ಅಂತ. ಸರಿ, ಕೇಳ್ಕೊಂಡು ಹೋಗ್ಬೇಕಾದ್ರೆ ಸಪ್ಲೈಯರ್ ರಾಮು ಹೃದಯ ಇವನಿಗೆ ಕಳಕ್ಕಂತ. ತನ್ನ ತಂಗಿದ್ದಾಳೆ.
ಆ ಹುಡುಗಿ ನೋಡಿದರೆ ಜಿಲ್ಲೆಗೆ ಫಸ್ಟು, ರಾಜ್ಯಕ್ಕೆ 5ನೇ ರ್ಯಾಂಕ್. ಇಂಥ ಹುಡುಗಿನ ಈಗ ಬರೀ ಒಂದು ಮಸಾಲೆ ದೋಸೆಗೆ ಇಷ್ಟು ಓದಾಡಬೇಕಾ, ಇರಲಿ ಅಂತ ಅನ್ನಿಸ್ತು. ಅಪ್ಪ ಮಕ್ಕಳು ಇಬ್ಬರು ಸಂತೋಷ ಪಡಲಿ ಅಂತ ಸೀದಾ ಯಜಮಾನ್ರ ಹತ್ರ ಹೋದ. ಸಾವುಕಾರ್ರೆ ಒಂದು ಸಹಾಯ ಆಗಬೇಕು ನಿಮ್ಮಿಂದ. ಏನು ಪ್ರಮು, ಏನಾಗಬೇಕು? ರಾಮು ಭಾಳ ಒಳ್ಳೆಯವನು ಅಂತ ಗೊತ್ತಿತ್ತು. ಕೇಳಿರಿ ಏನಾಗಬೇಕು? ಅಲ್ಲಿ ಆ ಟೇಬಲ್ ಕೂತಿಯಾರ ಸರ್ ಅಪ್ಪ ಮಗಳು. ಅಪ್ಪ ಹಮಾಲಿ ಕೆಲಸ ಮಾಡೋನು ಸರ್. ಮಗಳು ಈಗ SSLCಲಿ ಜಿಲ್ಲೆಗೆ ಫಸ್ಟು, ಸ್ಟೇಟಿಗೆ 5ನೇ ರ್ಯಾಂಕ್ ಬಂದಿಯಾಳೆ. ಅವನ ಮಗಳ ಆಸೆಗೆ ದೋಸೆ ಕೊಡ್ಸೋಕ್ಕೆ ಬಂದಿಯಾನೆ, 250 ರೂಪಾಯಿ ಅಂತೆ. ಅವನ ಹತ್ರ ಅವನಿಗೇನು ತಿನ್ನಕ್ಕಿಲ್ಲ. ಅವನಿಗೆ ಅದಕ್ಕೆ ನನಗನ್ನಿಸ್ತಾ, ದಯವಿಟ್ಟು 2 ದೋಸೆ ಕೊಟ್ಬಿಡ್ತೀನಿ, 1 ದೋಸೆ ದುಡ್ಡು ಕೊಡ್ತಾರೆ, ಇನ್ನೊಂದು ದೋಸೆ ನನ್ನ ಸಂಬಳದಲ್ಲಿ ದಯವಿಟ್ಟು ಮುರ್ಕೊಳ್ಳಿ ಸರ್ ಅಂತ. ಯಜಮಾನ್ರ ಮೇಲೆ ತಿಳಿಯ ನೋಡಿದ್ರೆ ರಾಮನ ಅಲ್ಲ, ಇವನು ನೋಡಿದ್ರೆ ಬಡ ಸಪ್ಲೈಯರ್, ಇವನಿಗೆ ಸಿಗೋದೇ 5,000 ಸಂಬಳ. ಅದರಲ್ಲಿ ಇವ್ರಿಗೆ ಒಂದು ದೋಸೆ ಕೊಡಿಸ್ತೀನಿ ಅಂತ ಅದು ಎಷ್ಟು ದೊಡ್ಡ ಮನಸ್ಸು ಅಂತೇಳಿ ತಕ್ಷಣ ಒಂದು ತೀರ್ಮಾನ ಮಾಡಿ, ರಾಮು ಯೋಚನೆ ಮಾಡಬೇಡ, ನೋಡು ಆ ಹುಡುಗಿ ನಮ್ಮ ಊರಿಂದು, ನಮ್ಮ ಜಿಲ್ಲೆಗೆ ಹೆಸರು ತಂದಿದ್ದಾಳೆ. ಒಂದು ಕೆಲಸ ಮಾಡಿ, ನಮ್ಮ ಹೋಟ್ಲಿನಿಂದ ಇವತ್ತು ಇದನ್ನು ಸೆಲೆಬ್ರೇಟ್ ಮಾಡೋಣ. ನೀನು ಕೆಳಗಡೆ ಹೋಗಿ ಕೇಕ್ ಬೇರೆ ರೆಡಿ ಮಾಡಿಸ್ಕೊಂಡು ಬಂದುಬಿಡು. ಜೊತೆಗೆ ಎಲ್ಲ ನಮ್ಮ ಸಪ್ಲೈಯರ್ಸಿಗೆ, ಅಡುಗೆಯವ್ರಿಗೆ ಹೇಳು, ಅವರು ತಿಂಡಿ ತಿನ್ನಲಿ. ಆಮೇಲೆ ಕೇಕ್ ಕಟ್ ಮಾಡಿಸಿ ಎಲ್ಲರೂ ಸಹಿತ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ಅವನಿಗೆ ಭಾಳ ಸಂತೋಷ. ಸಾವುಕಾರ್ರೆ ನೀವು ದೇವರು ಅಂತೇಳಿ ಹೊಂಟಿಬಿಟ್ಟ. ಸರ ಕೇಕಿನ್ಗಲ್ಲಿ ಹಿಂಗೆ ಕೊಡ್ರಿ ಅಂತ ಹೇಳಿ ಇಲ್ಲಿ ಹೋಗಿ ಒಳಗಡೆಗೆ ಎಲ್ಲರಿಗೂ ಹೇಳ್ದ. ಬಂದಿದ್ದಾರೆ ಸಾವುಕಾರ ಹೇಳಿದ್ದಾರೆ, ನಾವೆಲ್ಲ ಸೇರಿ ಅವ್ರಿಗೆ ಅಭಿನಂದಿಸೋಣ ಅಂತ. ಸರಿ, ಗರಿ ಆದಂಥ ಘಮ ಘಮಿಸುವಂಥ ಮಸಾಲೆ ದೋಸೆ 2 ಬಂತು. ಸ್ವಾಮಿ ತಿನ್ನಿ, ಯೋಚನೆ ಮಾಡಬೇಡಿ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ, ನಮ್ಮ ಸಾವುಕಾರ ಹೇಳಿದ್ದಾರೆ, ಇದು ನಮ್ಮ ನಮ್ಮ ಹೋಟ್ಲಿಂದ ನಿಮ್ಮಿಬ್ಬರಿಗೂ ಸಹಿತ ಆತಿಥ್ಯ, ನಿಮ್ಮ ಹುಡುಗಿ ಅಂತ ಸಾಧನೆ ಮಾಡಿದ್ದಾಳೆ, ಎಷ್ಟಾದ್ರು ನಮ್ಮ ಮೀರಾ ಪುಟ್ಟಿ ಅಂತ ಅಭಿಮಾನದಿಂದ ಹೇಳ್ದ. ಸರಿ, ಇಬ್ಬರು ತಿಂದರು, ಕಾಫಿನೂ ಬಂತು. ಅಷ್ಟೊತ್ತಿಗೆ ಸಾವುಕಾರರೇ ಬಂದುಬಿಟ್ಟಿದ್ದಾರೆ. ರಾಮು ಕೇಕ್ ತೊಗೊಂಡು ಬಂದ. ಹೋಟ್ಲಿಂದ ಎಲ್ಲ ಸಿಬ್ಬಂದಿ ನಿಂತಿದ್ದಾರೆ. ಅಮ್ಮ, ಸಾವುಕಾರ ಹೇಳಿದರು, ಜಿಲ್ಲೆಗೆ ಒಳ್ಳೆ ಹೆಸರು ತಂದಿದೆಯಾ ತಾಯಿ, ನಮ್ಮ ಮಕ್ಕಳು ಇದ್ದಾವೆ, ಬರೀ BAಗೆ ಸುಸ್ತು ಹೊಡೆದು, ನೀನು ನಾಳೆ IAS ಮಾಡಬೇಕಮ್ಮ, ಜಿಲ್ಲಾಧಿಕಾರಿಗೆ ಬರಬೇಕು, ಒಳ್ಳೇದಾಗಲಿ ಅಂಥೇಳಿ ಕೇಕ್ ಕಟ್ ಮಾಡಿಸಿ ಎಲ್ಲ ಚಪ್ಪಾಳೆ ತಟ್ಟಿ ಅವಳಿಗೆ ಶುಭ ಹಾರೈಸ್ಬಿಟ್ರು. ಅಲ್ಲಿ ಸುತ್ತಲೂ ಕೂತವರೆಲ್ಲ ಬಂದವರು, ಗಿರಾಕಿಗಳು ಬಂದು ಚಪ್ಪಾಳೆ ತಟ್ಟಿ ಬೆನ್ನು ತಟ್ಟಿಬಿಟ್ರು. ಅಪ್ಪ ಮಗಳಿಗೆ ಸಂತೋಷ. ಇಷ್ಟೇ ಅಲ್ದ, 1 kg ಸ್ವೀಟನ್ನು ಕಟ್ಟಿ, ಇದು ತೊಗೊಂಡೋಗಮ್ಮ, ಮನೇಲಿ ತಿನ್ನು, ಅಕ್ಕಪಕ್ಕದವ್ರಿಗೆ ಕೊಡು ಅಂತ ಕಳಿಸಿಬಿಟ್ರು. ಏನು ಅಪ್ಪ ಮಗಳು ಬಂದರು, ಸಂತೋಷ. ಅಕ್ಕಪಕ್ಕದ ಮನೆಯವ್ರಿಗೆ ಕೊಟ್ಟರು, ಅಮ್ಮನಿಗೆ ಕೊಟ್ಟರು. ಅಮ್ಮ ನಂಬಕ್ಕೆ ಆಗ್ತಿಲ್ಲ, ಎಲ್ಲರಿಗೂ ಕಣ್ಣಲ್ಲಿ ನೀರು. ಇದು ಮೀರನಿಗೆ ಏನಾಗಿಬಿಡ್ತು, ಒಂದು ಸ್ಫೂರ್ತಿ ಬಂದುಬಿಡ್ತು. ಹೌದು, ಮುಂದೆ ಏನು ಮಾಡಬೇಕು ಗೊತ್ತಿಲ್ಲ, SSLC ಏನೋ ಆಯಿತು. ನಾನು ಸಾವುಕಾರ ಹೇಳ್ದಂಗೆ ನಿಜವಾಗ್ಲೂ ಸಹಿತ IAS ಮಾಡಬೇಕು ಅಂತ ಅನ್ನಿಸ್ತು. ಸರಿ, ಅಷ್ಟೊತ್ತಿಗೆ ಆ ಊರಿನಲ್ಲಿ ಒಂದು ಪ್ರೈವೇಟ್ ಕಾಲೇಜ್ ಇತ್ತು, ತುಂಬ ಗುಣಮಟ್ಟದ್ದು. ಪ್ರಿನ್ಸಿಪಾಲೇ ಬಂದರು, ಅಮ್ಮ ಇಂಥ ಸಾಧನೆ ಮಾಡಿದ್ಯಾ, ನಮ್ಮ ಕಾಲೇಜಿಗೆ ಸೇರು, ನೀವು 1 ಪೈಸಾ ಶುಲ್ಕ ತೊಗೊಳ್ಳಲ್ಲ, ನೀನು PUC ಮುಗಿಸ್ಕೊಂಡು ಹೋಗು, ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ತೊಗೊಂಬ ಅಂದ್ಕೂಡಲೇ ಅವಳು ಅಲ್ಲಿ ಸೇರಿದ್ಲು. ಬಿಡುವಿನ ಸಮಯದಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಟ್ಲು. PUCನಲ್ಲೂ ಸಹಿತ PCM ಜೊತೆಗೆ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ದಾಳೆ. ಇಲ್ಲೂ ಸಹಿತ ಅವಳಿಗೇನಾಗಿದೆ, ಟಾಪ್ ಬಂದುಬಿಟ್ರು. ಇವಳೀಗ ಸ್ಟೇಟಿಗೆ 10ನೇ ಪ್ಲೇಸ್ನಲ್ಲಿ ಇದ್ದಾಳೆ. ಸರಿ, ಯಾವ PUCಲಿ ಹಿಂಗಾಯಿತು, ಯಾವುದೋ ಒಂದು ಸಂಸ್ಥೆ ಬಂತು, ಅಮ್ಮ ನೀನೇನು ಓದ್ತೀವಿ ಓದು, ನಿನ್ನ ನಾವು ಸ್ಪಾನ್ಸರ್ ಮಾಡ್ತೀವಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ. ಇವಳು ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ಲು. ಜೊತೆಗೆ ಒಳ್ಳೆ 101 ಯಾವುದೋ ಅವಳು ಎಂಟ್ರೆನ್ಸ್ ಎಕ್ಸಾಮ್ ತೊಗೊಂಡ್ಳು. ಯಾವುದಕ್ಕೆ? CET ಎಕ್ಸಾಮು. ಅದರಲ್ಲಿ ಸಹಿತ 1 in 100 ಬೆಂಗಳೂರಿನ ಒಂದು ಒಳ್ಳೆ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಇವಳಿಗೆ ಸೀಟ್ ಸಿಕ್ಬಿಡ್ತು. ಹೆಂಗೋ ಸ್ಪಾನ್ಸರ್ಸ್ ಇದ್ದರು, ಕಾಲೇಜ್ಗೆ ಹೋದ್ಲು, ಅಡ್ಮಿಟ್ ಆದ್ಲು, ಹಾಸ್ಟೆಲ್ ಸೀಟ್ ಸಿಕ್ತು. ಇವಳು ಬಿಡುವಿನ ಸಮಯದ ಇಲ್ಲೂ ಸಹಿತ ಯಾವುದೋ ಟ್ಯೂಟರಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಒಂದಿಷ್ಟು ಖರ್ಚನ್ನು ಸಂಪಾದಿಸ್ಕೊಂಡ್ಳು. 4 ವರ್ಷ ಮುಗಿದೋಯ್ತು. ಇಲ್ಲೂ ಸಹಿತ ಗೋಲ್ಡ್ ಮೆಡಲ್ ಪಡೆದ. ಜೊತೆಗೆ IAS ಮಾಡಬೇಕು ಅನ್ನೋ ಗುರಿ ಇದ್ದಿದ್ದರಿಂದ ಬೇರೆ ಬೇರೆ ಪುಸ್ತಕಗಳು ಓದ್ತಿದ್ಲು. ಸಂಸ್ಥೆಯವ್ರು ಕೇಳಿದ್ರಮ್ಮ, ಮುಂದೇನು ಮಾಡ್ತೀಯ, MTech ಹೋಗ್ತೀಯಾ, ಫಾರಿನ್ಗೆ ಹೋಗ್ತೀಯ? ಇಲ್ಲ, ನಾನು IAS ಮಾಡ್ತೇನೆ ಅಂತ ಕೂಡಲೇ ಸೀದಾ ಅವಳಿಗೆ ಏನು ಮಾಡಿದ್ಲು, ಬಿಹಾರದಲ್ಲಿ ಒಂದು ಒಳ್ಳೆ ಕೋಚಿಂಗ್ ಸೆಂಟ್ರಿಗೆ ಸೇರಿಸೇ ಬಿಟ್ರು. ಎಲ್ಲ ಖರ್ಚು ವಹಿಸ್ಕೊಂಡು ಅಲ್ಲೂ ಎಲ್ಲ ಒಂದು ಟ್ಯೂಟೋರಿಯಲ್ ಪಾಠ ಹೇಳ್ಕೊಂಡು ಮೇಲೆ ಖರ್ಚು ಸಂಪಾದನೆ ಮಾಡಿದ್ಲು. 2 ವರ್ಷದಲ್ಲಿ ಅವಳು IAS ಕ್ಲಿಯರ್ ಮಾಡಿದ್ಲು. ಪ್ರೊಬೇಷನರಿ ಪೀರಿಯಡ್ ಮುಗಿತು. ನಾರ್ತ್ ಇಂಡಿಯಾದಲ್ಲಿ 2 ವರ್ಷ ಸರ್ವಿಸ್ ಮಾಡಿದ್ಲು. ಇಷ್ಟೊತ್ತಾಗಲೇ 12 ವರ್ಷ ಕಳೆದು ಹೋಗಿಬಿಟ್ಟಿದೆ. ಈಗ ಅವಳಿಗೆ ಪೋಸ್ಟಿಂಗ್ ಎಲ್ಲಿ ಅಂದರೆ, ಅವಳು ಯಾವ ಊರಲ್ಲಿ ಹುಟ್ಟು ಬೆಳೆದಿದ್ಲು ಅಲ್ಲಿಗೆ DC ಆಗಿ ಬಂದ್ಬಿಟ್ಟು. ಯಾರಿಗೂ ಗೊತ್ತಿಲ್ಲ. ಅಪ್ಪನಿಗೆ ಹೇಳಿದ್ಲು, ನೀವಿನ್ನ ಮೇಲೆ ಹಳೆ ಗುಡಿಸ್ಲು ಬೇಡ, ನಮಗೆ ಬಂಗ್ಲೆ ಕೊಡ್ತಾರೆ, ಅಲ್ಲೇ ಬಂದಿರಬೇಕು ಅಂತ. ಎಲ್ಲರೂ ಸಹಿತ ಬಂದರು. ಅಲ್ಲಿ ಹೊಸ ಮನೆಯಲ್ಲಿ ಇದ್ದಾರೆ. ಇವಳು ಮೊದಲನೇ ದಿನ ಆಫೀಸ್ಗೆ ಹೋಗಿ ರಿಪೋರ್ಟ್ ಮಾಡಿಕೊಂಡು ಎಲ್ಲ ಪರಿಚಯ ಮಾಡ್ಕೊಂಡು ಕೆಲಸ ಮಾಡಿದ್ಲು. ನಮ್ಮ PA ಕರೆದ್ಲು, ನೋಡಿ ಅಶೋಕ ಹೋಟ್ಲಿಗೆ ಹೋಗಿ ನಾಳೆ ನಮ್ಮ ಫ್ಯಾಮಿಲಿಯವರು ಒಂದು ಪಾರ್ಟಿಗೆ ಬರ್ತೀವಿ ಅಂತ ಹೇಳಿ, ಮತ್ತು ಹೋಟ್ಲಿಂದ ಎಲ್ಲ ಸಿಬ್ಬಂದಿ ಇರಬೇಕು,
ನಾಳೆ ಯಾರ್ಯಾರು ಅಲ್ಲಿ ಹೋಟ್ಲಲ್ಲಿ ಇರ್ತಾರೋ ಕಸ್ಟಮರ್ಸ್ ಅವರೆಲ್ಲರಿಗೂ ಸಹಿತ ನಮ್ಮ ಖರ್ಚಿನಲ್ಲೇ ಪಾರ್ಟಿ. ಜೊತೆಗೆ ನೆನ್ಪಿಟ್ಕೊಳ್ಳಿ, ಒಂದು ಕೆಲಸ ಮಾಡಿ, ಆ ಹೋಟ್ಲಲ್ಲಿ ರಾಮು ಅಂತ ಒಬ್ಬರು ಇದ್ದಾರೆ, ಜೊತೆಗೆ ಸಾಹುಕಾರ ಇದ್ದಾರೆ, ಎಲ್ಲ ಸಿಬ್ಬಂದಿ ಪ್ರತಿಯೊಬ್ಬರದ್ದು ಸಹಿತ ಹೋಟ್ಲಲ್ಲಿ ಸಪ್ಲೈಯರು, ಕ್ಲೀನರು, ಅಡುಗೆಯವರು ಎಲ್ಲರದ್ದು ಸಹಿತ ಅಳತೆ ತೊಗೊಳ್ಬೇಕು, ಪ್ಯಾಂಟಿಗೆ ಶರ್ಟಿಗೆ. ಅಷ್ಟು ಜನಕ್ಕೂ ಸಹಿತ ನೀವು ನನ್ನ ಖರ್ಚಿನಲ್ಲಿ ರೆಡಿಮೇಡ್ ಪ್ಯಾಂಟು ಶರ್ಟು ತಂದು ಅವರಿಗೆಲ್ಲ ಕೊಡಬೇಕು ಅಂದ ಕೂಡಲೇ ಯಾಕೋ ಗೊತ್ತು, ಆಯ್ತು ಮೇಡಮ್ ಅಂದ್ಬಿಟ್ಟ. ಸೀದಾ ಹೋಟ್ಲಿಗೆ ಹೋದ, ನಾಳೆ ನಮ್ಮ DC ಮೇಡಮ್ ಬರ್ತಾರೆ, ಪಾರ್ಟಿ ಹಿಂಗಿಂಗ್ ಕೂಡಲೇ ಅವ್ರಿಗೆ ಭಾಳ ಸಂತೋಷ ಆಯಿತು. ಅಯ್ಯೋ DC ಮೇಡಮು ನಮ್ಮ ಹೋಟ್ಲಿಗೆ ಬರ್ತಿದ್ದಾರೆ, ಪಾರ್ಟಿ ಮಾಡ್ತಾರೆ ಅಂದ ಕೂಡಲೇ ಸರಿ, ಎಲ್ಲ ಸಾಯಂಕಾಲ ಸಿದ್ಧವಾಗಿದ್ದಾರೆ. ಸಾಹುಕಾರಿ ಬಂದು ಸ್ವಾಗತ ಮಾಡ್ಕೊಟ್ಕೊಂಡು, ಬನ್ನಿ ಮೇಡಮ್ ಬನ್ನಿ, ನಮ್ಮ ಹೋಟ್ಲಿಗೆ ಬಂದಿದ್ದು ಭಾಳ ಸಂತೋಷ ಅಂದರು. ಸರಿ, ಈಗ ಪಾರ್ಟಿ ಕೇಕ್ ರೆಡಿ ಇದೆ, ಕೇಕ್ ಯಾಕೆ ಕಟ್ ಮಾಡಬೇಕು, ಏನು ಪಾರ್ಟಿ ಗೊತ್ತಿಲ್ಲ. ಅಲ್ಲಿದ್ದವರೆಲ್ಲರೂ ಸಹಿತ ಅಯ್ಯೋ ಇವತ್ತು DC ಮೇಡಮ್ ಅವ್ರ ಖರ್ಚು ಅಂತ ಹೇಳಿದಾಗ ಅವರೆಲ್ಲ ಕಾಯ್ತಿದ್ದಾರೆ. ಆಗ ರಾಮು ಅಣ್ಣ ಬಾ ಅಂತ ಕರೆದು, ರಾಮುಗೆ ಆಶ್ಚರ್ಯ, DC ಮೇಡಮ್ ನಂಗೆ ರಾಮು ಅಣ್ಣ ಅಂತ ಯಾಕೆ ಕರಿತಿದ್ದೇಳಪ್ಪ ಅಂತ. ಮೇಡಮ್ ಏನು, ಯಾಕೆ ನನ್ನ ರಾಮು ಅಣ್ಣ ಅಂತ ಕರೆದ್ರಿ? ರಾಮು ಅಣ್ಣ, ನಾನು ಯಾರು ಅಂದ್ಕೊಂಡಿದ್ದಿ, ನಿನ್ನ ತಂಗಿ ಥರ ಇದ್ದಲ್ಲ ಮೀರಾ ಪುಟ್ಟಿ ಅವು ದೋಸೆ ನೆನಪಾಗ್ಬಿಡ್ತು. ಅಣ್ಣ ನೀನೇ ಕೇಕ್ ಕಟ್ ಮಾಡು ಅಂತೇಳಿ ಅವನಿಂದಲೇ ಕೇಕ್ ಕಟ್ ಮಾಡಿಸಿದ್ಲು. ಆಮೇಲೆ ಸಾಹುಕಾರ್ರೆ, ನೀವು ಅವತ್ತು ನನಗೆ ಒಂದು ಮಾತು ಹೇಳಿದ್ರಿ, IAS ಮಾಡು ಅಂತೇಳಿ, ನಿಮ್ಮ ಆರೈಕೆ ಇವತ್ತು IAS ಆಗಿ ಬಂದಿದ್ದೀನಿ ಅಂತೇಳಿ ಸಾಹುಕಾರಿಗೆ ರಾಮುಗೆ ನಮಸ್ಕಾರ ಮಾಡಿದ್ಲು. ಎಲ್ಲರಿಗೂ ಸಂತೋಷ. ಜೊತೆಗೆ ಕೇಕ್ ಕಟ್ ಮಾಡಿದಾಗ ಎಲ್ಲರಿಗೂ ಸಹಿತ ಇದು ನಿಮಗೆ ಅಂತೇಳಿ ಉಡುಗೊರೆಗಳನ್ನೆಲ್ಲ ಪ್ಯಾಂಟು ಶರ್ಟು ಕೊಟ್ಟಳು. ಸಾಹುಕಾರಿಗೆ ರೇಷ್ಮೆ ಶಲ್ಯ ಪಂಚೆ ಸಹಿತ ಕೊಟ್ಟಳು. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನೀವು ತೀರ್ತಿಲ್ಲಿದ್ದೀನಿ, ಹಾರೈಸಿ ಅಂಥೇಳಿ ಅವಳವ್ರಿಗೆಲ್ಲ ಧನ್ಯವಾದಗಳು ಹೇಳಿ ಬದಲು ತಾನು ಓದಿ ಶಾಲೆ ಕಾಲೇಜು ಅಲ್ಲೂ ಸಹಿತ ಅವ್ರಿಗೆಲ್ಲ ಹೋಗಿ ಶುಭ ಕೋರಿ ಅವ್ರಿಗೆ ಕೈಲಾದ ಸಹಾಯ ಮಾಡಿದ್ಲು. DC ಆಗಿ ಒಳ್ಳೆ ಹೆಸರು ಸಹಿತ ತಗೊಂಡು. ನೋಡಿ ಮಕ್ಕಳೇ, ಯಾವತ್ತೂ ಸಹಿತ ಒಂದು ಗಿಡವನ್ನು ನೆಟ್ಟು ಉಪಯೋಗ ಇಲ್ಲ, ಬೆಳೆಯೋದಕ್ಕೆ ನೀರು ಹಾಕಿದರೆ ಬೆಳೀತಾ ಹೋಗುತ್ತೆ. ಹಾಗೆ ಪ್ರತಿಭೆ ಎಲ್ಲಿರುತ್ತೆ, ಅದಕ್ಕೆ ಏನಾಗಬೇಕು, ಪ್ರೋತ್ಸಾಹವನ್ನು ನೀರು ಹಾಕಬೇಕು. ಆವಾಗ ಆ ಕಲೆ, ಪ್ರತಿಭೆ, ಶಕ್ತಿ ಎಲ್ಲ ಅರಳ್ತಾ ಹೋಗುತ್ತೆ. ನೀವು ಸಹಿತ ಯಾರೆಲ್ಲರೂ ಒಳ್ಳೆಯ ಗುಣಶಕ್ತಿ ಇದ್ದರೆ ಅದನ್ನು ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಏನಾಗಬೇಕು, ನಮ್ಮ ಮೀರಾ IAS ಥರನೇ ಏನಾದ್ರು ಜೀವನದಲ್ಲಿ ಸಾಧಿಸಿ ಮನೆಗೆ ಶಾಲೆಗೆ ಹೆಸರು ತರಿ ಅಲ್ವಾ. ನಮಸ್ಕಾರ.